ಹಾಯ್, ಗುಡ್ ಈವ್ನಿಂಗ್. ಏನಾಗಿದೆ ಇವಾಗ ಬೆಂಗಳೂರಲ್ಲಿ ಸಿ ದಿಸ್ ಝೊಮ್ಯಾಟೊ, ಸ್ವಿಗ್ಗಿ ಆ್ಯಂಡ್ ಲಾಡ್ ಆಫ್ ಯೋರ್ ಪಿ ಜಿಸ್ ಆ್ಯಂಡ್ ಯೋರ್ ಲಾಡ್ ಆಫ್ ಬ್ಯಾಚುಲರ್ ಸ್ಟೇಯಿಂಗ್ ಆ್ಯಂಡ್ ಆಲ್ ದ್ಯಾಟ್. ಏನು ರೆಸ್ಟೋರೆಂಟ್ ಬಂದಿದೆ ರೋಡಲ್ಲಿ ಪಿ ಜಿ, ರೋಡಲ್ಲಿ ರೆಸ್ಟೋರೆಂಟ್. ಪಿ ಜಿ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಏರಿಯಾ ಶಾಂತಿನಗರ ಅಂತೂ ರೋಡಲ್ಲಿ ಇದೆ. ಅದು ಏನು ರೇಟ್ ಗೀಟ್ ಎಲ್ಲ ನಮ್ಗೆ ಗೊತ್ತಿಲ್ಲ. ರೋಡ್ ಮಾತ್ರ ಬ್ಲಾಕ್ ಮಾಡ್ತಾರೆ ಅವರು ಅಷ್ಟೇ. ಆ ಈಟ್ರಿ ಬಂದ್ಕೊಂಡು ಸಿಕ್ಕಾಪಟ್ಟೆ ಬ್ಲಾಕ್ ಎಲ್ಲ ಮಾಡ್ತಾರೆ. ಮಾತ್ರ these restaurants, I mean, that day I was seeing, I put up a post, one Maggi noodles and fries, it shouldn't cost more than some 50-80 rupees. Maggi noodles, 20 ರೂಪಾಯಿ ಪ್ಯಾಕ್. ಒಂದು fries must be some 20 rupees. 400-500 rupees. And I mean, like that, people know what is happening now. They know, make a quick buck. ಬರೋದು, the FSSAI certificate, somehow they'll get, they bribe and get. ಸ್ವಿಗ್ಗಿ ಝೊಮ್ಯಾಟೊಲ್ಲಿ ಬರ್ತಾರೆ, ಹೋಮ್ ಕುಕ್ಕಿಂಗು. ಆ್ಯಂಡ್ ಯು ಇಟ್ಸ್ ಲೈಕ್ ಯು ಮೇಕ್ ಅ ಕಿಲ್ಲಿಂಗ್ ಆ್ಯಂಡ್ ಯು ಮೂವ್ ಔಟ್. ಜನರ ಹೆಲ್ತ್ ಬಗ್ಗೆ ಅವರಿಗೆ ಕೇರ್ ಇಲ್ಲ. ಖಾರ, ಉಪ್ಪು, ಇದು ಅದು ಏನಿಲ್ಲ. ಒಂದೇ ಕುಕ್ಕು, ಯಾರೋ ಅವರು ನಾರ್ತ್ ಇಂಡಿಯನ್ ಯಾರೋ ಕುಕ್ ಹಿಡಿತಾರೆ, ಅವರೇ ಸಿಗೋದಿಲ್ಲ. ನಮ್ಮೂರಂತೂ ಮಾಡಲ್ಲ. ಮಾಡೋದು ಅವನೇ ಚಿಕನ್ ಮಾಡೋದು, ಅವನೇ ಮಟನ್ ಮಾಡೋದು, ಅವನೇ ಇದು ವೆಜ್ ಮಾಡೋದು. ಯು ಚಾರ್ಜ್ ವಾಟ್ ಯು ವಾಂಟ್. 6-8 months you shut and go, you made your money. See, first of all, BBMP, I don't know what this corporation food department is doing. ರೋಡಲ್ಲಿ ಗಲೀಜ್ ಹೋಟ್ಲ್ ಅಂದರೆ 8 ಗಂಟೆ ಬೆಳಿಗ್ಗೆ ದೇ ಸ್ಟಾರ್ಟ್ ಕುಕಿಂಗ್ ನಾನ್ ವೆಜ್. ಆ ಬೀಫ್ ಮಾಡ್ತಾರೋ, ಆ ಮಟನ್ ಮಾಡ್ತಾರೋ, ಚಿಕನ್ ಮಾಡಿ 8 ಗಂಟೆ ಬೆಳಿಗ್ಗೆ. ಅದು ಚೆಕ್ ಮಾಡೋರು ಯಾರೂ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ದೇ ಸೇ ವಿ ಆರ್ ಡೂಯಿಂಗ್ ಆ ವರ್ಕ್, ವಿ ಆರ್ ಡೂಯಿಂಗ್ ಇವನ್ ವಿ ಮೆಟ್ ದ ಝೋನಲ್ ಕಮಿಷನರ್, ನಮ್ಮ ಏರಿಯಾ ಬಗ್ಗೆ IAS ಯಾರು ಅದೆಲ್ಲ ಮೀಟ್ ಮಾಡಿ ಇದು ಹಂಗೆ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಸಿಟಿ ಅಷ್ಟು ಬೆಳೆದಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒನ್ ಇಸ್ ದ ರೇಟ್ಸ್, ಲೀವ್ ದ ರೇಟ್ಸ್. ಆ್ಯಂಡ್ ದೇರ್ ಇಸ್ ಅ ಲಾಟ್ ಆಫ್ ಪೀಪಲ್ ಹೂ ಥಿಂಕ್ ದಟ್ ಇಫ್ ಇಟ್ಸ್ ಕಾಸ್ಟ್ಲಿ ಇಟ್ಸ್ ಗುಡ್. ಆಲ್ ಬುಲ್ಶಿಟ್. ದಿಸ್ ಇಸ್ ನಥಿಂಗ್. ಎಲ್ಲ ಯಾರೋ ಫೇಕ್ ಬರೋದು, ದುಡ್ಡು ಮಾಡೋದು, ಹೋಗ್ತಾ ಇರೋದು. ಲೈಕ್ ರೀಸೆಂಟ್ಲಿ ದ ಲಾಡ್ ಆಫ್ ಹೈಪ್ ಅಬೌಟ್ ದಿಸ್ ಮೇಘ್ನಾ ಬಿರಿಯಾನಿ. ಐ ಹ್ಯಾವ್ ನೆವರ್ ಹ್ಯಾಡ್ ಟಿಲ್ ನೌ ಬಿಕಾಸ್ ಐ ಆಮ್ ಓಲ್ಡ್ ಬ್ಯಾಂಗ್ಳೂರಿಯನ್. ನಂದಿನಿ, ನಾಗಾರ್ಜುನ, ನಮ್ಮ ಸ್ಟೈಲು. Somebody had sent me that day, most horrible biryani in the world. Between a Nagarjuna and a Nandini, tried to copy. Nobody knows who the owners also. They claim to be Andhra, but actually they are Muslim, I heard. So the food is horrible, but it get costly. Oh, Bangalore's best biryani. It get hype. So like this. So the government should think about people's health and also keep the prices. And nobody checking, anybody can charge anything. And I don't know how it's going to go in future. And Swiggy and Zomato seem to be encouraging that. When I think about it, good night, bye.